ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಗಳೇ, ಹಿಂದಿನ ತರಗತಿಯಲ್ಲಿ ಕಿರುಪರೀಕ್ಷೆ 4ರ ವಿವರಣೆಯನ್ನು ನೋಡಿದ್ವಿ. ಇಂದಿನ ತರಗತಿಯಲ್ಲಿ ಕಿರುಪರೀಕ್ಷೆ ಸಂಖ್ಯೆಗಳ ಮೇಲಿರುವ ಕಿರುಪರೀಕ್ಷೆ 5ರ ವಿವರಣೆಯನ್ನು ನೋಡೋಣ. ನಿಮ್ಮೆಲ್ಲರ ಪರೀಕ್ಷೆ ಆಗಿದೆ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ಮೊದಲು ಪರೀಕ್ಷೆ ಬರೆದು ಬಿಡಿ, ನಂತರ ವಿವರಣೆ ನೋಡಿ. ಇದರಿಂದ ಹೆಚ್ಚಿನ ಲಾಭ ನಿಮಗಾಗ್ತದೆ. ನಿಮ್ಮೆಲ್ಲರ ಪರೀಕ್ಷೆ ಚೆನ್ನಾಗಿದೆ ಮಕ್ಕಳು. ಹೇಗಿದೆ? ಚೆನ್ನಾಗಿತ್ತಾ? ಈಸಿ ಇತ್ತಾ? ವಾಸ್ ಇಟ್ ಟಫ್? ಭಾಳ ಕಷ್ಟ ಇತ್ತಾ? ಪುರುಷೋತ್ತಮ್ ಹೇಗಿತ್ತಪ್ಪ? ಈಸಿ ಅನಿಸ್ತಾ? ಬಹುತೇಕ ವಾಕ್ಯ ರೂಪದ ಪ್ರಶ್ನೆಗಳಿದ್ವು, ಹೌದಾ? ನೋಡೋಣ ಬನ್ನಿ. ಮೊದಲ ಪ್ರಶ್ನೆ ಈ ರೀತಿ ಇದೆ. ಕೃತಾರ್ಥ್, ಒಂದು ತೆಂಗಿನ ತೋಟದಲ್ಲಿ ಒಟ್ಟಾರೆ 1444 ಮರಗಳು ವರ್ಗಾಕಾರದಲ್ಲಿವೆ. ಯಾವ ಆಕಾರದಲ್ಲಿ? ವರ್ಗಾಕಾರ ಅಂದರೆ ಬೆನ್ಕೇಶ್, ಎಷ್ಟು ಕಂಬ ಸಾಲುಗಳಿರ್ತವೋ ಅಷ್ಟೇ ಅಡ್ಡ ಸಾಲುಗಳು ಇರ್ತವೆ. ಅಡ್ಡ ಸಾಲುಗಳಿರ್ತವೆ. ಹಾಗಾದರೆ ಕಂಬ ಸಾಲುಗಳ ಸಂಖ್ಯೆ ಎಷ್ಟು? ಕಂಬ ಸಾಲು ಎಷ್ಟಿರುತ್ತೋ ಅಡ್ಡ ಸಾಲು ಅಷ್ಟೇ ಇರುತ್ತೆ. ಅದು ನಮಗೆ ಗೊತ್ತಿದೆ. ಒಟ್ಟು ಮರಗಳು ಎಷ್ಟಿದಾವೆ ಅಂತ ಹೇಳಿದರೆ 1444. ನಾನು ಹೇಳ್ತೀನಿ ಕಂಬ ಸಾಲುಗಳು ಎಕ್ಸ್ ಇದ್ದಾವೆ, ಅಡ್ಡ ಸಾಲುಗಳು ಎಕ್ಸ್ ಇದ್ದಾವೆ, ಎಲ್ಲ ಸೇರಿ 1444 ಮರಗಳಿದ್ದಾವೆ. ಕರೆಕ್ಟಾ? ಅಥವಾ ಎಕ್ಸ್ನ ವರ್ಗ = 1444. ನಮಗೆ ಕಂಬ ಸಾಲು ಅಥವಾ ಅಡ್ಡ ಸಾಲು ಒಂದು ಸಿಕ್ಕರೆ ಸಾಕು. ಅದಕ್ಕೆ ವರ್ಗ ತೆಗೆದು ವರ್ಗಮೂಲ ತಗೊತೀವಿ. ಈ ಸಂಖ್ಯೆ ನಮಗೆ ಹಿಂದೆನೂ ಸಹ ಬಂದಿದೆ, ಹಿಂದಿನ ಪಾಠದಲ್ಲೂ ಸಹ ಒಮ್ಮೆ ಬಂದಿದೆ ಈ ಸಂಖ್ಯೆ, ಹೌದಾ? ಸೊ 1444ರ ವರ್ಗಮೂಲ ಕಂಡುಹಿಡಿಯಬೇಕು. ಭಾಗಾಕಾರ ವಿಧಾನದಲ್ಲಿ ಕಂಡುಹಿಡಿಯೋಣ ಮಕ್ಕಳೇ. 3 3 9, ಶೇಷ 5, 44 ಈ ಜೋಡಿ 44 ಕೆಳ ಬರುತ್ತೆ. 3ಕ್ಕೆ 3 ಸೇರಿಸಿದ್ರೆ 6, ಕ್ಷಮಿಸಿ 3ಕ್ಕೆ 3 ಸೇರಿಸಿದ್ರೆ 6 ಡ್ಯಾಶ್ 68 ನೀವು ಮಾಡಿರ್ತೀರ ಅಂತ ಅಂದ್ಕೊತಿದ್ದೀನಿ. 68 544, ಶೇಷ 0 ಬರ್ತದೆ. ಚೆಕ್ ಮಾಡ್ತೀರಾ? ಮಾಡಿ ಬೇಕಾದ್ರೆ. ಡ್ಯಾಶ್ ಇಂಟು ಡ್ಯಾಶ್ 68 ಏನು ಬರುತ್ತೆ ನೋಡಿರಿ. 8 64, ದಶಕ 6, 8 48, 48 + 6 54 ಬರ್ತದಲ್ವಾ? ಸೊ ಅಲ್ಲಿಗೆ ಎಕ್ಸ್ನ ಬೆಲೆ ಏನು ಬರುತ್ತೆ? 1444ರ ವರ್ಗಮೂಲ 38. ಹಾಗಾದರೆ ಕಂಬ ಸಾಲಲ್ಲಿ ಎಷ್ಟು ಮರಗಳಿದಾವೆ ಮಕ್ಕಳೇ? ಅಡ್ಡ ಸಾಲಲ್ಲಿ ಎಷ್ಟು ಮರಗಳಿದಾವೆ ಬೆನ್ಕೇಶ್ ಪಾಟೀಲ್? 38 ಮರಗಳಿದಾವೆ. ಸರಿ ಆಯ್ತಾ? ಬಂದಿದೆಯಾ ಉತ್ತರ? ಇದು ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಸಾರಿ, ಆಪ್ಷನ್ ಎ. ಫ್ಯಾಂಟಾಸ್ಟಿಕ್. ಮೊದಲನೇ ಪ್ರಶ್ನೆಗೆ ಮೊದಲನೇ ಆಯ್ಕೆಯೇ ಸರಿಯಾದ ಉತ್ತರ. ಫ್ಯಾಂಟಾಸ್ಟಿಕ್. ಒಂದು ಸಂಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು 2000ಗೆ ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? ಸೇರಿಸಬೇಕು, ಎಷ್ಟು ಕಳಿಬೇಕು, ಎಷ್ಟು ಕೂಡಿಸ್ಬೇಕು, ಎಷ್ಟು ಕಳಿಬೇಕು, ಈ ಥರ ಲೆಕ್ಕ ಬಂದರೆ ಯಾವ ವಿಧಾನನ ಅನುಸರಿಸ್ತೀರಿ? ಅವಿಭಾಜ್ಯ ಭಾಗಾಕಾರ ವಿಧಾನನ ಅನುಸರಿಸ್ತೀರಿ. ಎಷ್ಟನ್ನು ಸೇರಿಸಬೇಕು, ಎಷ್ಟನ್ನು ಕಳಿಬೇಕಂದ್ರೆ ಭಾಗಾಕಾರ ವಿಧಾನವನ್ನು ಅನುಸರಿಸೋದು ಬಹಳ ಸೂಕ್ತ ಮಕ್ಕಳೇ. 2000 ಇದೆ, ಭಾಗಾಕಾರ ವಿಧಾನದಲ್ಲಿ ಮಾಡೋಣ. 2 ಅಂಕಿ ಗುಂಪು ಮಾಡ್ತೀವಿ. 4ರ ವರ್ಗ ಸಂಖ್ಯೆಯಿಂದ ಭಾಗಾಕಾರ ಮಾಡ್ಬೋದು. 4 4 16, ಶೇಷ 4, 2 0 ಕೆಳ ಬರುತ್ತೆ. ಕರೆಕ್ಟ್. 4ಕ್ಕೆ 4ನ ಸೇರಿಸೋಣ, 8 ಆಗುತ್ತೆ. ಡ್ಯಾಶ್ ಆರ್ ವಿ ರೈಟ್? ಶ್ರೀಲಕ್ಷ್ಮಿ ಕರೆಕ್ಟ್ ಇದೆಯಲ್ವಾ? ಓಕೆ. ಸೊ 8 5 ಅಂದರೆ ಜಾಸ್ತಿ ಆಗ್ತದೆ. ಅವಾಗ 85 5 ಆಗ್ಬಿಡುತ್ತೆ, ಜಾಸ್ತಿ ಆಗ್ತದೆ. 84 4 ವೆರಿ ಗುಡ್. ಚೆಕ್ ಮಾಡೋಣ, ಕಚ್ಚಾ ಕೆಲಸ ಮಾಡಿಬಿಡೋಣ. 84 4 ಏನಾಗ್ತದೆ? 4 4 16, ದಶಕ 1, 4 8 32 1 33. 333 ಬರ್ತದೆ ಮಕ್ಕಳೇ. ಕ್ಷಮಿಸಿ, 336 ಬರ್ತದೆ. ಶ್ರಾವಣಿ 84 ಏನಾಗ್ತದೆ? 336. ಶೇಷ ಏನು ಬರ್ತದೆ ಮಕ್ಕಳೇ? 64 ಬರುತ್ತೆ. ವೆರಿ ಗುಡ್. 64 ಬರುತ್ತೆ. ಅಂದರೆ ಮಕ್ಕಳೇ ಇದು 2000 ಎಂಬುವ ಸಂಖ್ಯೆ 44ರ ವರ್ಗಕ್ಕಿಂತ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 64 ಜಾಸ್ತಿ ಇದೆ. ಇನ್ನೊಂದು ಸ್ವಲ್ಪ ಏನಾದರೂ ಸೇರಿಸ್ಬಿಟ್ಟದಕ್ಕೆ ಮುಂದಿನ ವರ್ಗ ಸಂಖ್ಯೆ ಮಾಡಬೇಕು ಅಂತ ಕೇಳಿದ್ದಾರೆ ಅವರು. ಕನಿಷ್ಠ ಎಷ್ಟನ್ನು ಸೇರಿಸಬೇಕು, ಆವಾಗ ಅದು ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಅಕಸ್ಮಾತ್ ನಾವೇನಾದರೂ ಸೇರಿ ಸಂಪೂರ್ಣ ವರ್ಗ ಸಂಖ್ಯೆ ಮಾಡಿದ್ರೆ ಏನು ಮಾಡ್ತೀವಿ? 45ರ ವರ್ಗ ಮಾಡ್ತೀವಿ, ಹೌದಲ್ವಾ? ನಂತರದ ವರ್ಗ ಸಂಖ್ಯೆ ಹಾಕ್ತಾರೆ 45ರ ವರ್ಗ ಎಷ್ಟು ಬರುತ್ತೆ ಮಕ್ಕಳೇ? 2025. 45ರ ವರ್ಗ ಹೇಗೆ ಕಂಡುಹಿಡಿದ್ವಿ ಅಂತ ಗೊತ್ತಾಯ್ತಾರ? ಲೆಕ್ಕ ಮಾಡ್ದೇ ಹೇಗೆ ಮಾಡಿದ್ವಿ ಅಂತ ಗೊತ್ತಾಯ್ತಾ? 5ರಿಂದ ಕೊನೆಗೊಳ್ಳುವ ವರ್ಗ ಸಂಖ್ಯೆಗಳನ್ನು ಹೇಗೆ ಮಾಡೋದು? 5 5 25 ಇದು ಎಲ್ಲರಿಗೂ ಗೊತ್ತಿದೆ. 15ರ ವರ್ಗ ಬಂತು ಅಂದರೆ 1 ಇದೆಯಲ್ವ ಇಲ್ಲಿ? 1ರ ನಂತರ ಯಾರಿದ್ದಾರೆ? 1 2 2, 5ರ ವರ್ಗ 25. ಅರ್ಥ ಆಯ್ತಾ ಹೇಗೆ ಅಂತ? 25ರ ವರ್ಗ 2 3 6, 5ರ ವರ್ಗ 25. 625 ಬಂತು, ನೋಡ್ತಿದ್ದೀರಾ?
ಸೊ 35ರ ವರ್ಗ ನೋಡಿ, 35ರ ವರ್ಗ ಏನಾಗ್ತದೆ? 3 2 6, 5ರ ವರ್ಗ 25. ಅಯ್ಯೋ ಕ್ಷಮಿಸಿ 3 4 ಕ್ಷಮಿಸಿ 3 4 ಮಾಡಬೇಕು. 3ರ ನಂತರದ ಸಂಖ್ಯೆ 4, 3 4 12, 5ರ ವರ್ಗ 25. 2ರ ನಂತರದ ಸಂಖ್ಯೆ 3, 2 3 6, 5ರ ವರ್ಗ 25. 1ರ ನಂತರದ ಸಂಖ್ಯೆ 2, 1 2 2, 5ರ ವರ್ಗ 25. ಕರೆಕ್ಟ್ ಇದೆ? ಓಕೆ, 3 ಆಯಿತು. 45ರ ವರ್ಗ 4 5 20, 5ರ ವರ್ಗ 25. ಈ ಥರ 2025 ಬಂದಿದ್ದು ಮಕ್ಕಳೇ. ನೆನಪಾಯ್ತಾ? ಒಂದೊಂದು ಕಾಲದಲ್ಲಿ ಮಾಡಿದ್ವಿ ಈ ಥರ ನಾವು. ಓಕೆ, ಸೊ ಈ ಟ್ರಿಕ್ಸ್ಗಳನ್ನ ಬಳಸಬೇಕು, ಟೈಮ್ ಉಳಿತದೆ ನಮಗೆ ಅವಾಗ. ಆಯಿತಾ? ಈ ಶಾರ್ಟ್ಕಟ್ಗಳನ್ನು ಬಳಸಿದ್ರೆ ನಮ್ಮ ಸಮಯ ಉಳಿತದೆ. 45 × 45 ಅದೆಲ್ಲ ಮಾಡೋದು ಬೇಕಾಗಲ್ಲ ನಮಗೆ. ಸೊ ನಂತರದ ವರ್ಗ ಸಂಖ್ಯೆ 45 ಅಂತ ಗೊತ್ತು, ಅದು 2025 ಬರುತ್ತೆ. ಇದಕ್ಕೆ ಎಷ್ಟನ್ನು ಸೇರಿಸಿದರೆ 2025 ಬರುತ್ತೆ? 2000ಕ್ಕೆ ಎಷ್ಟನ್ನು ಸೇರಿಸಿದ್ರೆ 2025 ಬರುತ್ತೆ? ಇದಕ್ಕೆ 25 ಸೇರಿಸ್ಬೇಕು. ಅಥವಾ ಗೊತ್ತಾಗಲಿಲ್ಲ ಅಂದರೆ ಅದೇ 2000 ಅಂತ ತಂದುಬಿಟ್ಟು ಇಲ್ಲಿ ಕಳೆದು ಬಿಡ್ರಿ ಎಷ್ಟು ಬರ್ತದೆ ಅವಾಗ? 25 ಬರ್ತದೆ. ಎಸ್ ಆರ್ ನೋ? ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಕರೆಕ್ಟಾ ದೀಕ್ಷಾ? ಫ್ಯಾಂಟಾಸ್ಟಿಕ್. ಸಾನ್ವಿ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಕೌಶಲ್ಯ, ಗುಡ್ ಮಾರ್ನಿಂಗ್. ಕೌಶಲ್ಯ, ಗುಡ್ ಮಾರ್ನಿಂಗ್. 809ರಲ್ಲಿ ಕನಿಷ್ಠ ಎಷ್ಟನ್ನು ಕಳೆದರೆ, ಯುವರಾಜ, ಕನಿಷ್ಠ ಎಷ್ಟನ್ನು ಕಳೆದರೆ ಸಂಪೂರ್ಣ ವರ್ಗ ಸಂಖ್ಯೆ ಆಗ್ತದೆ? ಕಳೆಯೋದು ಕೂಡೋದು ಬಂದರೆ ಯಾವ ವಿಧಾನ ಕೃತಾರ್ಥ? ಭಾಗಾಕಾರ ವಿಧಾನ. ವೆರಿ ಗುಡ್. 809ರಲ್ಲಿ ಏನನ್ನು ಕಳಿಬೇಕು ಅಂತ ಕೇಳಿದರೆ ಭಾಗಾಕಾರ ವಿಧಾನ ಶುರು ಮಾಡ್ಕೊಂಬಿಡಿ. 2 ಗುಂಪು ಮಾಡಿರಿ, 1 ಉಳಿತದೆ. ಯಾವ ವರ್ಗ ಸಂಖ್ಯೆಯಿಂದ 8ಅನ್ನು ಭಾಗಾಕಾರ ಮಾಡ್ಬೋದು? 2 2 4, 9 ಶೇಷ 4. 2ಕ್ಕೆ 2 ಸೇರಿಸ್ತೀರಿ, 4 ಡ್ಯಾಶ್ 09 ಕೆಳ ಬರ್ತದೆ. 1 ಬರಲಿಲ್ಲ ಅಂದರೆ ಎಷ್ಟಲೇ ಮಾಡ್ಬೇಕಂತ ಹೇಳಿದ್ವಿ? 9 49 ಏನು ಬರ್ತದೆ? 9 9 81, 9 4 36 + 8 44. ಹೆಚ್ಚಾಯ್ತಲ್ವಾ ಮಕ್ಕಳೇ? 9 ಬೇಡ ಮಕ್ಕಳೇ, ಏನು ಮಾಡೋಣ? 8 ಮಾಡಿಬಿಡೋಣ. ಸರಿ, ರೈಟ್. 8 ಹಾಕ್ಬಿಡೋಣ. ತೇಜಸ್, ನಿನ್ನ ಪ್ರೀತಿಯ 8ಅಪ್ಪ. 8 8 64, 4 ದಶಕ 6, 8 4 32, 32ಕ್ಕೆ 6ಅನ್ನು ಸೇರಿಸಿದ್ರೆ 38, 384 ಬರ್ತದೆ. ಇದು ನಮಗೆ ಸಾಕು. 48 8 384. ಶೇಷ ಏನು ಬರ್ತದೆ ಮಕ್ಕಳೇ? 9 4 ಹೋದರೆ 5, 10 8 ಹೋದರೆ 2, 0, 25 ಬರ್ತದೆ. ನಾವು ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು? 25. ಏನು ಶೇಷ ಉಳಿಯುತ್ತೆ? ಅದೇ ತಾನೇ ಹೆಚ್ಚಾಗಿದ್ದು. ಇದನ್ನು ಸಂಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡುವುದರಿಂದ ತಪ್ಪಿಸಿದ್ಯಾರು? ಈ ಹೆಚ್ಚಾದ 25. ಇದು 0 ಬಂದುಬಿಟ್ಟಿದ್ರೆ ಏನಂತ ಹೇಳ್ತಿದ್ವಿ? ಸರ್ ವರ್ಗಮೂಲ ಬಂತು ಸರ್, ಇದು 28ರ ವರ್ಗ ಸರ್ ಅಂತ ಹೇಳ್ಬಿಡ್ತಿದ್ವಿ. ಆದರೆ ಈ 0 ಬರಲಿಲ್ಲ ಶೇಷ. ಹೆಚ್ಚಿಗೆ ಎಷ್ಟು ಉಳಿತದೆ? 25 ಉಳಿತದೆ. ಸೊ ದೇರ್ ಈಸ್ ಅ ರಿಮೈಂಡರ್. ದಿಸ್ ರಿಮೈಂಡರ್ ಶುಡ್ ನಾಟ್ ಹ್ಯಾವ್ ಕಮ್ ಹಿಯರ್. ಓಕೆ, ಸೊ ಚಂದನ್ ಆಪ್ಷನ್ ಸಿ. ನೋಡಿರಿ, ಹಿಂದಿನ ಲೆಕ್ಕದಲ್ಲಿ ನಾವು ಕೂಡಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಬಂದಿತ್ತು? ಇಲ್ಲಿ ಕಳೆಯೋ ಲೆಕ್ಕ. ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಫ್ಯಾಂಟಾಸ್ಟಿಕ್. 700. ಮುಂದಿನ ಪ್ರಶ್ನೆ ಮಕ್ಕಳೇ, 768 ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸಿದರೆ ಸಂಪೂರ್ಣ ವರ್ಗ ಸಂಖ್ಯೆ ಆಗುತ್ತದೆ? ಕನಿಷ್ಠ ಯಾವ ಸಂಖ್ಯೆಯಿಂದ ಭಾಗಿಸ್ಬೇಕು, ಕನಿಷ್ಠ ಯಾವ ಸಂಖ್ಯೆಯಿಂದ ಗುಣಿಸ್ಬೇಕು, ಈ ಥರ ಲೆಕ್ಕ ಬಂದರೆ ಯಾವ ವಿಧಾನದಲ್ಲಿ ಮಾಡ್ತೀರಿ? ವಿ ವಿಲ್ ಟ್ರೈ ಟು ಫಾಲೋ ಪ್ರೈಮ್ ಫ್ಯಾಕ್ಟರೈಸೇಷನ್. ಪುರುಷೋತ್ತಮ್ 768ರ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ ಬಾ ಪುರುಷೋತ್ತಮ್. ಶೆಲ್ ವಿ ಡೂ ಇಟ್? ಪುರುಷೋತ್ತಮ್ ಶೆಲ್ ವಿ ಡೂ ಇಟ್? ಲೆಟ್ಸ್ ಡೂ ಇಟ್. ಅನ್ವಿತಾ ಬ್ರದರ್, 2ರ ಮಗ್ಗಿಂದ ಮಾಡ್ತೀವಿ, ಯಾಕಂದರೆ ಸಮಸಂಖ್ಯೆ ಇದೆ, ರೈಟ್? 2 3 6 ಅನ್ವಿತಾ ಬ್ರದರ್, ಶೇಷ 1. 2 8 16 ಅನ್ವಿತಾ ಬ್ರದರ್, ಶೇಷ ಇಲ್ಲ. 2 4 8. ಥ್ಯಾಂಕ್ ಯು ಅನ್ವಿತಾ ಬ್ರದರ್. 2 1 2 ಶೇಷ 1 ಅನ್ವಿತಾ ಬ್ರದರ್. 2 9 18 2 2 4. ಥ್ಯಾಂಕ್ ಯು ಅನ್ವಿತಾ. 2 9 18 ಶೇಷ 1 2 6 12. ಥ್ಯಾಂಕ್ ಯು ಮತ್ತೊಮ್ಮೆ ಅನ್ವಿತಾ ಬ್ರದರ್. 2 4 8 ಶೇಷ 1 2 8 16. ಥ್ಯಾಂಕ್ ಯು. 2 24 2 12 2 6 2 3 3 1. ಕೊನೆಗೆ 3 ಬರ್ತದೆ, ಹಾಗಾಗಿ 3 1. ರೈಟ್? ಕೊನೆಗೆ 3 ಬರ್ತದೆ, ಹಾಗಾಗಿ 3 1. ಸೊ ಇಲ್ಲಿ 768ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯೋದೇ ಆದರೆ 2 ಎಷ್ಟು ಸರಿ ಬರಿಬೇಕು ನಾನು? 2 ಎಷ್ಟು ಸರಿ ಬರಿಬೇಕು ಮಕ್ಕಳೇ? 8 ಸರಿ ಬರ್ತು, 3 1 ಸರಿ ಬರಿಬೇಕು. ಅಂದರೆ 2ರ ಗುಂಪುಗಳಲ್ಲಿ ಇದೇ ಥರ. ಒಬ್ಬಂಟಿಗರಾಗ ಯಾರು ಉಳಿತಿದ್ದಾರೆ? 3. ನಾನು ಒಂದು ವೇಳೆ ವರ್ಗಮೂಲದ ಛತ್ರಿ ಬರೆದುಬಿಟ್ರೆ, ವರ್ಗಮೂಲದ ಛತ್ರಿ ಒಳಗಡೆ ಯಾರು ಒಂಟಿ ಇರ್ತಾರೋ ಅವರನ್ನೇ ತಾನೇ ಗುಣಿಸ್ಬೇಕಾಗಿರೋದು. ಅವರನ್ನೇ ತಾನೇ ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ
ಅಥವಾ ಶ್ರೀಲಕ್ಷ್ಮಿ ಅವರನ್ನೇ ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಅಂತ ಕರಿತೀವಿ ಅಲ್ವಾ? ರೈಟ್ ಶ್ರೀಲಕ್ಷ್ಮಿ? ನೋ? ಎಸ್ ಆರ್ ನೋ? ಹಾಂ, ಎಸ್ ಆರ್ ನೋ? ಅದನ್ನು ತೆಗೆದುಬಿಟ್ಟಿ ಅದನ್ನು. ವೆರಿ ಗುಡ್. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ. ಅಯ್ಯೋ ಸಾರಿ. ಆಪ್ಷನ್ ಡಿ. ಥ್ಯಾಂಕಪ್ಪ. ಯಾರ್ಯಪ್ಪ ಹೇಳಿದ್ದದು? ಥ್ಯಾಂಕ್ ಯು. ಓಕೆ ಯುವರಾಜ್, ಥ್ಯಾಂಕ್ ಯು. ಶ್ರೀಲಕ್ಷ್ಮಿ, 1445 ಅದಕ್ಕೆ ಕನಿಷ್ಠ ಯಾವ ಸಂಖ್ಯೆಯನ್ನು ಗುಣಿಸಿದರೆ ಸಂಪೂರ್ಣ ವರ್ಗ ಸಂಖ್ಯೆ ಆಗ್ತದೆ? ಸಂಭ್ರಮ್, ಏನು ಗುಣಿಸೋದು ಭಾಗಿಸೋದು ಬಂದರೆ ಯಾವ ಅಪವರ್ತನೀಕರಣ ಮಾಡ್ತೀರಿ? ಹಾಂ ಹಾಂ ಸಾಕ್ರಿ, ಅಷ್ಟೊರಗೆ ಹೇಳ್ಬೇಡ್ರಿ. 5 ಇದೆ, ನಾನು 5ರಿಂದ ಶುರು ಮಾಡಿಬಿಡ್ತೀನಿ. 5 2 10, ಶೇಷ 4, 5 8 40, ಶೇಷ 4, 5 9 45, 289. ಎಲ್ಲಿ ನೋಡಿದ್ದುಂಟು? ಚೇತನ್ಜಿ? 17 289, 17 ನೋಡ್ರಿ, ವರ್ಗ ಸಂಖ್ಯೆ ಕಲ್ತಿರ್ತಾನೆ ಇದು ಗೊತ್ತಾಗೋದು. ವರ್ಗ ಸಂಖ್ಯೆ ಕಲಿಯದ ವಿದ್ಯಾರ್ಥಿಗಳು ಏನು ಮಾಡ್ತಾರೆ? ಮೊದಲು ಅರ್ಥ ಮಾಡ್ಕೊತಾರೆ, ಬೆಸ ಸಂಖ್ಯೆ ಇದೆ 2 4 6 8ರಲ್ಲಂತೂ ಹೋಗಲ್ಲ, 2 4 6 8 10 ಮಗ್ಗಿಯಲ್ಲಂತೂ ಹೋಗಲ್ಲ, ಯಾಕಂದರೆ ಬೆಸ ಸಂಖ್ಯೆ ಇದೆ. ಸರಿ ಸಂಖ್ಯೆ ಮಗ್ಗಿಯಲ್ಲಂತೂ ಬರಲ್ಲ. ಅದು 3 ಮಗ್ಗಿಲಿ ಟ್ರೈ ಮಾಡ್ತಾರೆ, ಬರಲ್ಲ. 4 ಮಗ್ಗಿ ಅಂತೂ ಇಲ್ಲ, 5 ಮಗ್ಗಿಲಿ ಬರಲ್ಲ, 6 ಮಗ್ಗಿ 3 2ರಲ್ಲಿ ಬರಲ್ಲ ಅಂದರೆ 6 ಮಗ್ಗಿಲಿ ಬರಲ್ಲ. ಈ ಥರ ಟ್ರೈ ಮಾಡ್ಕೊಂತ ಹೋಗ್ತಾರೆ. ಎಷ್ಟು ಟೈಮ್ ವೇಸ್ಟ್ ಆಗುತ್ತಲ್ವಾ? ವರ್ಗ ಸಂಖ್ಯೆಗಳು ಚೆನ್ನಾಗಿ ಕಲ್ತಿದ್ರಪ್ಪ ಅಂದರೆ ನೇರವಾಗಿ ಇದನ್ನು ಮಾಡಿಬಿಡ್ತೀರಿ ನೀವು. ಶ್ರೀಲಕ್ಷ್ಮಿ, ನಾವು 1445 ಒಂದು ವೇಳೆ ಅವಿಭಾಜ್ಯ ಅಪವರ್ತನಗಳಲ್ಲಿ ಬರೆಯೋದಾದರೆ 5 × 17 × 17 ಅಂತ ಬರಿತೀವಿ. ಕರೆಕ್ಟ್? ಇದರ ವರ್ಗಮೂಲ ತೆಗೆಯೋ ಪ್ರಯತ್ನ ಮಾಡಿದ್ರೆ ನಮಗೆ ಅಡಚಣೆ ಆಗುವಂತಹ ಸಂಖ್ಯೆ ಯಾವುದು? 5. ಜೋಡಿಯಲ್ಲಿಲ್ಲ, ಇವೆಲ್ಲ ಜೋಡಿಯಲ್ಲಿದ್ದಾವೆ, ಅದೊಂದು ಮಾತ್ರ ಒಂಟಿಯಾಗಿದೆ. ಆಪ್ಷನ್ ಬಿ ಇದಕ್ಕೆ ಸರಿ ಅಂತ ಹೇಳ್ಬೋದು ನಾವು. ಸರಿನಾ ಮಕ್ಕಳೇ? ಮುಂದಿನ ಪ್ರಶ್ನೆ. ಚಲೋ. ವರ್ಗಮೂಲ ಏನಿದೆ? 1521 ಮೈನಸ್ 1444. ಮಕ್ಕಳೇ, ನೀವು ಗಮನಿಸಿದರೆ ನಾವು ಹಿಂದಿನ ಪ್ರಶ್ನೆಯಲ್ಲಿ ಈ ಥರ ಒಂದು ಪ್ರಶ್ನೆ ಇತ್ತು. 1444 ಇತ್ತಲ್ವ? ಮೊದಲ ಪ್ರಶ್ನೆಯಲ್ಲೇ ಇತ್ತದು. 1444ರ ವರ್ಗಮೂಲ ಎಷ್ಟು ಬಂದಿತ್ತು? ನಾವು ಮತ್ತೆ ಅದನ್ನು ಕಂಡುಹಿಡಿಬೇಕಾ? ಅದನ್ನು ನಂತರದ ಪ್ರಶ್ನೆಯಲ್ಲಿ ಬಳಸ್ಕೊಬೋದಲ್ವಾ ಮಕ್ಕಳೇ? ಎಕ್ಸಾಮಲ್ಲಿ ಈ ಥರ ಆಗುತ್ತೆ ಮಕ್ಕಳೇ. ಮೊದಲನೇ ಪ್ರಶ್ನೆ 19ನೇ ಪ್ರಶ್ನೆಗೆ ಸಂಬಂಧ ಇರುತ್ತೆ. ಒಂದೊಂದ್ಸರಿ ಕ್ಯಾಲ್ಕುಲೇಷನ್ ಮಾಡದೇ ಬೇಕಿಲ್ಲ. ನಾವು ಇದಕ್ಕೆ ನೇರವಾಗಿ ಏನಂತ ಹೇಳ್ಬೋದು? ಇದಕ್ಕೆ 38 ಅಂತ ಕರಿಬೋದು. ಈಗ ನಮಗೆ ಗೊತ್ತಿರದೇ ಇರುವಂತಹ ವರ್ಗಮೂಲ ಇದ್ರದ್ದು ಕಂಡುಹಿಡಿಬೇಕು ನಾವು. 1521 ಅದನ್ನು ಭಾಗಾಕಾರ ಮಾಡಿ ಕಂಡುಹಿಡಿದು ಬರೋಣ. ನೀವೆಲ್ಲರೂ ಏನು ಬಂದಿದೆ ಅಂತ ಹೇಳ್ತಾ ಇದ್ದೀರಿ? ಕಂಗ್ರ್ಯಾಚುಲೇಷನ್ಸ್, 39 ಅಂತ ಹೇಳ್ತಿದ್ದೀರಿ. ಚೆಕ್ ಮಾಡೋಣ. 3 3 9, ಶೇಷ 6, 21 ಕೆಳಗೆ ಬರುತ್ತೆ. ಫ್ಯಾಂಟಾಸ್ಟಿಕ್. 3ಕ್ಕೆ 3 ಸೇರಿಸಿದ್ರೆ 6 ಡ್ಯಾಶ್ ಡ್ಯಾಶ್. ನನ್ನ ಪ್ರಕಾರ 6 ಒಂದಲೇ ಬರಲಿದ್ರೆ 6 9 ಮಾಡ್ತೀವಿ. 69 9 ಚೆಕ್ ಮಾಡೋಣವಾ? 69 9 ಬರುತ್ತಾ? ಕಚ್ಚಾ ಕೆಲಸ ಇಲ್ಲಿ ಮಾಡಿಬಿಡ್ತೀನಿ. ಡ್ಯಾಶ್ ಇಂಟು ಡ್ಯಾಶ್ 9 9 ತಡಿ ಸದ್ವಿನ್ ಇಲ್ಲೂ ಮಾಡೋಣ, ತೊಂದರೆ ಇಲ್ಲ. 9 9 81 ದಶಕ 8 9 6 54 54ಕ್ಕೆ 8ನ್ನು ಸೇರಿಸಿದ್ರೆ 62 ಬರ್ತದಲ್ವಾ? ಸೊ ಫ್ಯಾಂಟಾಸ್ಟಿಕ್. 69 9 621. ಶೇಷ ಏನು ಬರುತ್ತೆ ಮಕ್ಕಳೇ? ಶೇಷ 0 ಬರ್ತದೆ. ಇದೀವ ಜೊತೆಗೆಲ್ಲರೂ? ಆಪ್ಷನ್ ಎ. ಇದು 39 ಆಗ್ತದೆ ಮಕ್ಕಳೇ. ಅಲ್ಲಿಗೆ 39ರಲ್ಲಿ 38 ಹೋದರೆ ಶೇಷ 1. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಸೊ ಹಿಂದಿನ ಲೆಕ್ಕದಲ್ಲಿ ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಮಾಡಿರ್ತೀವಿ, ಅವನು ಮುಂದಿನ ಲೆಕ್ಕಗಳಲ್ಲಿ ಬಳಸ್ಕೊಬೋದು. ಅದೇ ಲೆಕ್ಕ ಅಲ್ವಾ? ವರ್ಗಮೂಲನೇ ಕಂಡುಹಿಡಿಬೇಕು. ಜಸ್ಟ್ ಇಮ್ಯಾಜಿನ್, ನಮ್ಮ ತೇಜಸ್ಸು ಮೊದಲನೇ ಲೆಕ್ಕನ ತಪ್ಪು ಮಾಡಿಬಿಟ್ಟಿದ್ದಾನೆ. ಅವನಿಗೆ ಇದು 38 ಬರೋ ಬದಲು 37 ಬಂದುಬಿಟ್ಟದೆ. ಅವಾಗ ಈ ಲೆಕ್ಕದಲ್ಲಿ ಏನಾಗುತ್ತೆ? ಇದು ಹೋಯ್ತಾ? 39ರಲ್ಲಿ 37 ಹೋದರೆ ಶೇಷ ಆಪ್ಷನ್ 2 ಇದೆ. ಸೊ ಹಾಗಾಗಿ ಕರೆಕ್ಟ್ ಮಾಡಿದ್ರೆ ಮಾತ್ರ ಇದು ಕೆಲಸ ಮಾಡ್ತದೆ. ಅಲ್ಲಿ ಲೆಕ್ಕ ತಪ್ಪಾದಂದರೆ ಮುಂದೆ ಬರೋ ಎಲ್ಲ ಲೆಕ್ಕಗಳು ತಪ್ಪಾಗ್ಬಿಡ್ತವೆ. ಅದನ್ನು ಬಳಸ್ಕೊಂತ ಮಾಡಿದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. 3 ಅಂಕಿಯ ಮೊದಲ 2 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಮಕ್ಕಳೇ. 3 ಅಂಕಿಯ ಮೊದಲ ಅವಿಭಾಜ್ಯ ಸಂಖ್ಯೆ 101, ಎರಡನೇ ಅವಿಭಾಜ್ಯ ಸಂಖ್ಯೆ 103, ಇವುಗಳ ಮೊತ್ತ 204. ನೋಡಿ, 200ರವರೆಗಿನ ಅವಿಭಾಜ್ಯ ಸಂಖ್ಯೆಗಳನ್ನು ಮೊದಲು ಕಲ್ತ್ಬಿಡಿ. ಏನಪ್ಪ ಬೇರೆ ಸಂಖ್ಯೆ ತೊಗೊಂತೀಯಾ? ಹೌದಾ, ಒಳ್ಳೆಯದು. ಮತ್ತು ಇವ್ರ ಲಕ್ಕಿ. ಮತ್ತು ಈಗ ತಪ್ಪು ಮಾಡಿರಬಾರ್ದು. ನೀವು ಮಾಡಿದ್ದೀರಾ? ಮಾಡಿರ್ತೀರಾ? ವೆರಿ ಗುಡ್. ಬೇರೆ ಟೆಸ್ಟಲ್ಲೂ ತಪ್ಪು ಮಾಡಿರ್ತೀರಿ, ಈ ಟೆಸ್ಟಲ್ಲೂ ತಪ್ಪು ಮಾಡಿರ್ತೀರಿ. ಹೌದಾ?
8ರಿಂದ ಭಾಗಿಸಲ್ಪಡುವ 4 ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು? ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ನಾವೇನು ಮಾಡ್ತೀವಂದರೆ ಮೊದಲು 4 ಅಂಕೆ ಸಂಖ್ಯೆನ ಬರೆದು ಬಿಡೋಣ, ಅತಿ ದೊಡ್ಡ ಸಂಖ್ಯೆ. ಇದನ್ನು 8ರಿಂದ ಭಾಗಿಸೇ ನೋಡ್ಬಿಡೋಣ ಮಕ್ಕಳೇ. ಅತಿ ದೊಡ್ಡ ಸಂಖ್ಯೆ ಮೊದಲು ಭಾಗಿಸೇ ನೋಡ್ಬಿಡೋಣ ಇದನ್ನು, ಆಯಿತಾ? 8 1 8, ಶೇಷ 1, 9 ಕೆಳ ಬರುತ್ತೆ. 8 2 16, ಶೇಷ 3, ವೆರಿ ಗುಡ್, 9 ಕೆಳ ಬರುತ್ತೆ. 8 4 32, ಶೇಷ 7, 9 ಕೆಳ ಬರುತ್ತೆ. 8 9 72, ಶೇಷ 7. ಸೊ 7 ಉಳಿತದಲ್ವಾ ಸಂಭ್ರಮ್? 7 ಉಳಿತದಲ್ವಾ? ಸೊ ಶೇಷ 7 ಉಳಿತಂದ್ರೆ ಏನಾಯ್ತು ಅರ್ಥ? ಅದು 7 ಜಾಸ್ತಿ ಇದೆ. ಅದು 7 ಇರದೇ ಇದ್ದಿದ್ದರೆ ಅದು ನಿಶೇಷವ ಭಾಗಾಕಾರ ಆಗ್ತಿತ್ತು ಅಂತ ಹೇಳ್ತಾಯಿದ್ವಿ ನಾವು. ಸೊ 9999 8ರಿಂದ ಭಾಗಾಕಾರ ಆಗ್ಬೇಕಂದ್ರೆ 7 ಕಡಿಮೆ ಇರಬೇಕು. ಅವಾಗ ಎಷ್ಟು ಬರ್ತದೆ? 9992 ಬರ್ತದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಅರ್ಥಾಯ್ತಾ ಮಕ್ಕಳೇ? ಸೊ 8ರಿಂದ ಭಾಗಿಸಲ್ಪಡುವ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು ಅಂದರೆ 9992. ರಿಷಿಕಾ ಗೊತ್ತಾಯ್ತಮ್ಮ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? 16 ಮತ್ತು 36ರ ಸಾಮಾನ್ಯ ಅಪವರ್ತನಗಳು. ಇದು ಗೊತ್ತಿಲ್ಲ ಭಾಳ ಜನಕ್ಕೆ. ಸಾಮಾನ್ಯ ಅಪವರ್ತನಗಳು ಮೊದಲು 16ರ ಅಪವರ್ತನಗಳನ್ನು ಪಟ್ಟಿ ಮಾಡೋಣ. 16ರ ಅಪವರ್ತನಗಳು ಯಾವ್ಯಾವ ಇದ್ದಾವೆ? 1 16 2 8 3 ಬರಲ್ಲ, 4 4 ಅಷ್ಟೇ ತಾನೇ? 4 4 ಯೂಟರ್ನ್ ಕರೆಕ್ಟಾ? ಅಲ್ಲಿಗೆ 16ರ ಅಪವರ್ತನಗಳು ಯಾವ್ಯಾವ ಅಂತ ಹೇಳ್ಬೋದು? 1 2 3 ಕ್ಷಮಿಸಿ 4 2 ಸರಿ ಬರಿಬೇಕಲ್ವಾ? 8 16 16 ಆಯಿತು. ಜೀವಿಕಾ 36ರ ಅಪವರ್ತನಗಳನ್ನು ಬರೆಯೋಣ. 1 36 ಸಂಭ್ರಮ್, 2 18 3 12 4 9 6 6. ಇದು ಪಟ್ಟಿ ಭಾಳ ಉದ್ದ ಇದೆ, ರಿಪೀಟ್ ಆಯಿತು. ಶ್ರೀಲಕ್ಷ್ಮಿ ಇದನ್ನು ಯೂಟರ್ನ್ ತಾಳೋಣ. ಶ್ರೀಲಕ್ಷ್ಮಿ ಯೂಟರ್ನ್ ತಾಳೋಣ. ಏನಾಗ್ತದೆ? 36 = 1 2 3 4 6 9 12 18 36. ಈಗ ಅವ್ರು ಕೇಳಿರೋದೇನು? ಸಾಮಾನ್ಯ ಅಪವರ್ತನಗಳು. 2ರಲ್ಲೂ ಅದೇ ಇರಬೇಕು. 1 ಇದೆಯಾ? 2 ಇದೆಯಾ? 4 ಇದೆಯಾ? ಮುಂದೆ ಯಾವುದಿದೆ? ಯಾವುದೂ ಇಲ್ಲ. ಆಪ್ಷನ್ ಬಿ ಮಾತ್ರ ಸರಿ. ಸಾಮಾನ್ಯ ಅಪವರ್ತನಗಳು 2ರಲ್ಲೂ ಸಾಮಾನ್ಯ ಇರಬೇಕು, 2ರಲ್ಲೂ ಇರಬೇಕು ಅದು. ಆಪ್ಷನ್ ಬಿ ಇದಕ್ಕೆ ಸರಿ. ಓಕೆ, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ನಿತಿನ್, ಸಾಮಾನ್ಯ ಇರಬೇಕು, ಇಲ್ಲಾಂದರೆ ತಪ್ಪಾಗ್ತದೆ. 288ರ ಅವಿಭಾಜ್ಯ ಅಪವರ್ತನೀಕರಣ ಮಾಡಿದಾಗ ಏನು ಬರ್ತದೆ ಅಂತ ಕೇಳಿದ್ದಾರೆ. ಮಾಡೋಣವಾ ಮಕ್ಕಳೇ? 288 ಅನ್ವಿತಾ ಬಿರಾದರ್, ಸಮಸಂಖ್ಯೆ ಇದ್ದಾಗ ಯಾವ ಸಂಖ್ಯೆಯಿಂದ ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತೀರಿ? 2ರ ಬಗ್ಗೆಯಿಂದ ಶುರು ಮಾಡ್ತೀರಿ. ವೆರಿ ಗುಡ್. ಮಾಡೋಣವಾ? 2 1 2 2 4 8 2 4 8 2 7 14 2 2 4 2 36 2 18 2 9 3 3 3 1. ಸೊ 3 ಎಷ್ಟು ಸರಿ ಇದೆ? 2 ಸರಿ. 3 2 ಸರಿ ಇದೆಯಾ ಇಲ್ಲಿ? 3 ಸರಿ ಬರ್ಬೋದಾ? ಇದು ಬರಲ್ಲ, ಎಲಿಮಿನೇಟ್ ಆಯಿತು. 3 ಸರಿ ಬರ್ತದಾ? ಎಲಿಮಿನೇಟ್ ಆಯಿತು. ಓ 4 ಸರಿ ಬಂದಿದೆ, ಸಾರಿ. 2 ಸರಿ ಬಂದಿದೆ, 2 ಸರಿ ಬಂದಿದೆ. ಆಪ್ಷನ್ ಎ ಯಲ್ಲಿದೆ, ಆಪ್ಷನ್ ಡಿ ಯಲ್ಲಿದೆ. ಓಕೆ, ಈಗ ಉಳಿದಂತೆ 2 ಎಷ್ಟು ಸರಿ ಬರ್ತಾ ಇದೆ? ನಾವು 288ರ ಅವಿಭಾಜ್ಯ ಅಪವರ್ತನಗಳನ್ನು ಬರೆಯೋದಾದ್ರೆ ಈ ಥರ ಬರಿತೀವಿ ಅಲ್ವಾ? ಎಷ್ಟಾಗ್ತದೆ? 2 4 5 2 4 5 ಇದೆ. ಇಲ್ಲಿ ಎಷ್ಟು ಸಾರಿ ಇದೆ? 2 4 ತಪ್ಪಾಗುತ್ತಲ್ವಾ? ಸೊ ಹಾಗಾಗಿ ಇದು ಸಹ ಎಲಿಮಿನೇಟ್ ಆಗ್ತದೆ. ಉಳಿಯೋದು ಮಾತ್ರ ಯಾರು? ಆಪ್ಷನ್ ಎ. ಆಪ್ಷನ್ ಎ, ಆಪ್ಷನ್ ಎ ರೈಟ್. ಕರೆಕ್ಟ್ ಇದೆಯಾ ವಿದ್ಯಾ? ಮುಂದೋಗೋಣ. ಚಲೋ ವಿದ್ಯಾ. ಆಹಾ ಬಹಳ ಸೊಗಸಾಗಿದೆ ಈ ಪ್ರಶ್ನೆ. 1936 ಭಾಗಾಕಾರ 121. ಇದರಲ್ಲಿ ಒಂದು ಸುಲಭವಾಗಿರೋದಂದರೆ 121, ಯಾಕಂದರೆ 121ರ ವರ್ಗಮೂಲ 11 ಕಂಠಪಟ ಆಗಿದೆ. 1936ರ ವರ್ಗಮೂಲ 44. ಹೇಗೆ ಕಂಡುಹಿಡಿಯೋದು ಅದನ್ನು? ಹೇಗೆ ಕಂಡುಹಿಡಿಯೋದು?
ಭಾಗಕಾರ ವಿಧಾನದಲ್ಲಿ ಜಲ್ದಿ ಬಂದ್ಬಿಡ್ತದೆ. ಮಾಡಿಬಿಡೋಣ, ಇಬ್ಬಿಬ್ರು ಜೋಡಿ ಮಾಡೋಣ. 4 4 16 ಕೃತಾರ್ಥ. 9 6 3 1 1 0 36 ಕೆಳ ಬರ್ತದೆ. ಚೇತನ್ಜಿ 4ಕ್ಕೆ 4 ಸೇರಿಸಿದ್ರೆ 16 ಆಗುತ್ತಪ್ಪ ಅಲ್ವಾ? ರೈಟ್ ಚೇತನ್ಜಿ ಎಷ್ಟಾಗುತ್ತೆ 4ಕ್ಕೆ 4 ಸೇರಿಸಿದ್ರೆ? 8. ಥ್ಯಾಂಕ್ ಯು. ಡ್ಯಾಶ್ 8 4 32 ಅಂದ್ರೆ ಡ್ಯಾಶ್ ಇಂಟು ಡ್ಯಾಶ್ ಮಾಡಿ ನೋಡ್ರಿ. 4 ಇಲ್ಲ ಹಾಕಿದ್ರೆ 4 ಅಲ್ಲ ಹಾಕಬೇಕು. 4 4 16 ಕಾರ್ ದಶಕ 1 4 8 32 1 33 336 ಬರ್ತದೆ. 84 4 336 ಶೇಷ 0. ಸೊ 44 ಬರ್ತದೆ. ಕರೆಕ್ಟ್. ಥ್ಯಾಂಕ್ ಯು ದೀಕ್ಷಾ ಆರ್. ಇದರ ವರ್ಗಮೂಲ 44 ಬರುತ್ತೆ. 11 ಎಷ್ಟು 44? ಉತ್ತರ ಏನು ಬರ್ತದೆ? ಕರೆಕ್ಟ್ ಇದೆ ಅಲ್ವಾ ಅನಿರ್ತ ಬಿರಾದಾರ್? ಓಕೆ, ಥ್ಯಾಂಕ್ ಯು. ಈಸಿ ಇತ್ತಾ? ಇಲ್ಲ ಇದನ್ನು ಈಗೂ ಮಾಡ್ಬೇಕಾ ಮತ್ತೆ? 44 ಭಾಗಕಾರ 11 4 44 ಶೇಷ 0 ಉತ್ತರ 4. ಈ ಥರ ಈ ಹಂತವನ್ನು ದಾಟಿ ಬಂದಿದ್ದೀವಿ ನಾವು. ರೈಟ್. ನೇರವಾಗಿ ಹೇಳ್ಬೋದಿಲ್ವಾ 11 4 44 ಅಂತ ಶ್ರೀಲಕ್ಷ್ಮಿ? ಹಾಂ ಹೇಳ್ಬೋದಿಲ್ಲಮ್ಮ? ಓಕೆ. ಹೋ ಪ್ರೀತಮ್ ದೇಸಾಯಿ ಬಡ ಪ್ರಶ್ನೆ. 37 27 97ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಲ್ಲ ಸರಿಯಾಗಿಲ್ಲ? ಯಾವ್ದು ತಪ್ಪಾಗಿದೆಯೋ ಅದೇ ನಮಗೆ ಸರಿಯಾದ ಉತ್ತರ. ಮೊದಲ ಆಯ್ಕೆ ಈ ಥರ ಇದೆ. 37 ಮತ್ತು 97 ಅವಿಭಾಜ್ಯ ಸಂಖ್ಯೆಗಳು, ಸರಿನಾ? 37 ಮತ್ತು 97 ಅವಿಭಾಜ್ಯ ಸಂಖ್ಯೆಗಳು, ಹೌದು ತಾನೇ? ಸರಿ, ಇದು ಸರಿ ಇದೆ. ನಮಗೆ ಅದು ಬೇಕು, ಸರಿಯಾಗಿ ಇಲ್ಲದ್ಬೇಕು, ಅದು ಬೇಡ ನಮಗೆ. 27 ಒಂದು ಭಾಜ್ಯ ಸಂಖ್ಯೆ, ಸರಿನಾ? ಸರಿಯಾಗಿರೋದು ಬೇಡ ನಮಗೆ. ಎಲ್ಲ ಸಂಖ್ಯೆಗಳು 3ರ ಭಾಜ್ಯತೆ ಹೊಂದಿವೆ, ಸರಿನಾ? ಶ್ರೀಲಕ್ಷ್ಮಿ ಇದು 3 ಮಗ್ಗೆಯಲ್ಲಿ ಬರುತ್ತಾ 37? ಶ್ರೀಲಕ್ಷ್ಮಿ 3ರ ಮಗ್ಗೆಯಲ್ಲಿ 37 ಬರೋಕ್ಕೆ ಸಾಧ್ಯನಾ? 37 3ರ ಮಗ್ಗೆಯಲ್ಲಿ ಬರ್ತದ? ಮತ್ತು ಎಲ್ಲ ಸಂಖ್ಯೆಗಳು 3ರ ಭಾಜ್ಯತೆ ಹೊಂದಿದವೆ ಅಂತ ಹೇಳ್ತಾ ಇದ್ದಾರೆ. ಇದೇ ತಾನೇ ತಪ್ಪಾದ ಆಯ್ಕೆ, ಅಂದರೆ ನಮಗೆ ಬೇಕಾದ ಆಯ್ಕೆ. ಹಾಂ, ಆಪ್ಷನ್ ಸಿ ಸರಿ. ಎಲ್ಲ ಸಂಖ್ಯೆಗಳು ಬೆಸ ಸಂಖ್ಯೆ ಆಗಿದ್ದಾವೆ, ಕರೆಕ್ಟಾ? ಅದು ಸರಿ. ನಮಗೆ ಸರಿಯಾಗದೇ ಇರೋದು ಬೇಕು, ಯಾವುದು ಸರಿಯಾಗಿಲ್ಲ ಅದು ಬೇಕಾಗಿದೆ ನಮಗೆ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ಲೆಕ್ಕ ಮಾಡುವಂಥದ್ದು ಏನಿರಲಿಲ್ಲ ಮಕ್ಕಳೇ. ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಅಷ್ಟಿದ್ದರೆ ಸಾಕಿತ್ತು ನಮಗೆ. ಕೆಳಗಿನ ಯಾವ ಸಂಖ್ಯೆಯನ್ನು 2ರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧವು ಅವಿಭಾಜ್ಯ ಸಂಖ್ಯೆಯಾಗಿರಲಿದೆ? ಬರುವ ಉತ್ತರ ಅವಿಭಾಜ್ಯ ಸಂಖ್ಯೆ ಆಗುತ್ತಂತೆ. ಯಾವುದು ನೋಡೋಣ ಬರ್ರಿ. 202 ಭಾಗಕಾರ 2 ಏನು ಬರುತ್ತದಕ್ಕೆ ಉತ್ತರ? ನಾವು ಕಡ್ತಾ ಹೊಡೆಯೋದು ಕಲ್ತಿದ್ದೀವಲ್ವಾ? ಏನ್ರಿ ನಾವು ಒಳ್ಳೆ 2 1 2 2 1 2 0 0 2 1 2 101 ಏನು? ಯಾವುದರ ಉತ್ತರ ಅವಿಭಾಜ್ಯ ಸಂಖ್ಯೆಗೆ ಬರ್ತದೆ? ಆಪ್ಷನ್ ಎ. ನೇರವಾಗಿ ಹೇಳ್ಬೋದು. ಇನ್ನೇ ಉಳಿದಕ್ಕೆ ಏನು ಬರುತ್ತೆ? ಇಲ್ಲೇ ಕಡ್ತಾ ಹೊಡೆದ್ಬಿಡ್ತೀನಿ ನೋಡ್ರಿ. ಹಲೋ 2 5 10 ಶೇಷ 1 2 8 16 ಅವಿಭಾಜ್ಯ ಸಂಖ್ಯೆನಾ? ಅಲ್ಲ. ಇಲ್ಲಿ 2 1 2 0 0 2 4 8 ಬರುತ್ತಾ? ಬರಲ್ಲ. 2 6 12 ಶೇಷ 1 2 8 16 ಬರುತ್ತಾ? ಬರಲ್ಲ. ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಅಲ್ಲ, ಸಮಸಂಖ್ಯೆ ಇದು ಸಮಸಂಖ್ಯೆ ಇದೆಯಲ್ಲ? ಒಂದು ನಿಮಿಷ ಇದು ಸಮಸಂಖ್ಯೆ ಇದೆಯಲ್ಲ? ಹಲೋ ಅಲ್ಲಪ್ಪ, ನೀವು ಸಮಸಂಖ್ಯೆ ಬೆಸ ಸಂಖ್ಯೆ ನೋಡಿದೆ ಅಂತಿದ್ದೀವಿ. ಇದು ಸಮಸಂಖ್ಯೆ ಇದೆಯಲ್ಲ? ಇದು ಅಲ್ಲಿ ಕೇಳಿರೋದೇನು ನಮ್ಮನ್ನ? ಭಾಗಲಬ್ಧ ಅವಿಭಾಜ್ಯ ಸಂಖ್ಯೆ ಆಗಿರ್ಬೇಕು. ಅದಕ್ಕೆ ನಾವು ಕಡ್ತಾ ಹೊಡೆದು ನೋಡಲೇಬೇಕು. ಆಯ್ತಾ? ಹಾಂ, ಓ ಭಾಗಲಬ್ಧದ ಬಿಡಿಸ್ತಾನ ನೋಡಿದಿರಿ. ಮತ್ತು ಅದು ಕಡ್ತಾ ಹೊಡೆದ್ರೆ ನೋಡ್ಬೇಕು ತಾನೆ ಮತ್ತೆ. 2 ಅಂಕಿಯ ಸಾಗರ್ ಪಾಟೀಲ್ 2 ಅಂಕಿಯ ಅತಿ ದೊಡ್ಡ 7ರ ಬಾಧ್ಯತೆಯನ್ನು ಹೊಂದಬೇಕಾದರೆ ಅದಕ್ಕೆ ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಏನು? ಸಾಗರ್ ಪಾಟೀಲನ್ನು ನಿದ್ದೆಯಿಂದ ಎದಳಿಸಬೇಕಾದರೆ ನಾವು ಮಾಡಬೇಕಾದ ಕನಿಷ್ಠ ಕೆಲಸ ಯಾವುದು? 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ 7ರ ಬಾಧ್ಯತೆಯನ್ನು ಹೊಂದಬೇಕಾದರೆ ಅದಕ್ಕೆ ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಯಾವುದು? ಮಕ್ಕಳು ಎಷ್ಟನ್ನು ಸೇರಿಸಿದ್ರೆ ಅದು 7ರ ಬಾಧ್ಯತೆಯನ್ನು ಹೊಂದುತ್ತೆ ಅಂತ ಹೇಳಿದರೆ 2 ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು?
99. ಇದು 7ರಿಂದ ಭಾಗ್ಸಕ್ಕೆ ನೋಡೋಣ, ಸರಿನಾ? 7 ಒಂದ್ಲೆ 7 ಒಂದ್ಲೆ 7, ಶೇಷ ಕಟ್ತಾ ಬೇಡ. ಎಷ್ಟೊಂದು ಸೇರಿಸ್ಬೇಕು, ಎಷ್ಟೊಂದು ಕಳಿಬೇಕಂದ್ರೆ ಈ ಥರನೇ ಮಾಡಿ, ಕಡ್ತಾ ಹೊಡಿಯೋಕೆ ಹೋಗ್ಬೇಡ್ರಿ ಮಕ್ಕಳೇ. ಅಲ್ಲಿ ಬರ್ತದೆ ಒಂದೊಂದು ಸರಿ ಸುವಾಸನೆ ಎಲ್ಲ ಬರ್ತದೆ, ಏನೂ ಮಾಡೋಕ್ಕಾಗಲ್ಲ. ಆದರೆ ಎಷ್ಟನ್ನು ಕಳಿಬೇಕು, ಎಷ್ಟನ್ನು ಕೂಡಿಸಬೇಕು ಅಂತ ಅಂದರೆ ಕಡ್ತಾ ಹೊಡಿಯೋಕೆ ಹೋಗ್ಬೇಡ್ರಿ. ಅವಾಗ ಈ ಭಾಗಾಕಾರ ವಿಧಾನದಲ್ಲೇ ಮಾಡಿ ನೋಡಿ, ಆಯಿತಾ? ಸುಲಭ ಆಗ್ತದೆ. ಶೇಷ 2 ಬರ್ತದೆ, 9 ಕೆಳ ಬರ್ತದೆ, 7 4 28. ಶೇಷ ಏನು ಬಂತು ಮಕ್ಕಳೇ? 1. ಮಕ್ಕಳೇ ಎಷ್ಟನ್ನು ಕಳೆದರೆ 7ರಿಂದ ಬಾಧ್ಯತೆ ಹೊಂದುತ್ತೆ ಅಂದರೆ 1 ಕಳಿಬೇಕಿತ್ತು ನಾವು. ಆದರೆ ಎಷ್ಟನ್ನು ಸೇರಿಸಿದರೆ ಬಾಧ್ಯತೆ ಹೊಂದುತ್ತೆ ಅಂತ ಕೇಳಿಬಿಟ್ರೆ ಏನು ಮಾಡಬೇಕು ಗೊತ್ತಾ? ಇದು ಒಂದಿದೆ. ಇದೇನು ಅಕಸ್ಮಾತ್ ಏನಾದರೂ 7 ಆಗಿದ್ರೆ 7 ಒಂದಲೇ 7 ಅಂತ ಹೋಗ್ಬಿಡ್ತೈತೆ. ಇದು 1ನ್ನು 7 ಮಾಡ್ಬೇಕಂದ್ರೆ ಇನ್ನೆಷ್ಟು ಸೇರಿಸ್ಬೇಕು ಅದಕ್ಕೆ? ಇನ್ನೆಷ್ಟು ಸೇರಿಸ್ಬೇಕು ಅದಕ್ಕೆ? ಆಪ್ಷನ್ ಎ. ಹೌದಾ ಇಲ್ವಾ? ನಂಬಿಕೆ ಬರ್ತಾ ಇಲ್ವಾ? ಅನ್ವಿತಾ ಬೇರೆದವ್ರು ನಂಬ್ತಾ ಇಲ್ಲ ನಮ್ಮನ್ನು. ಅವರು ಅನುಮಾನದಲ್ಲಿ ನೋಡ್ತಿದ್ದಾರೆ. ಎಲ್ಲ ಸರ್ ನೀವು ಹೇಳ್ತಿರೋ ಸುಳ್ಳು ಅನ್ಸುತ್ತೆ ಸರ್, ಚೆಕ್ ಮಾಡಿಸಿ ಸರ್ ಒಂದು ಸರಿ. ಆಯಿತು, ಚೆಕ್ ಮಾಡಿರಿ. 99ಕ್ಕೆ 6 ಸೇರಿಸಿ ನೋಡ್ರಿ ಎಷ್ಟು ಬರುತ್ತೆ? 105. ಎಷ್ಟು? 7 105. 7ರ ಬಾಧ್ಯತೆ ಹೊಂದುತ್ತಲ್ವಾ? 7ರ ಮಗ್ಗಿಲ್ ಬರುತ್ತಾ ಇಲ್ವಾ? ಸೊ ಅಫ್ಕೋರ್ಸ್ ನಾವು ಮಾಡಿರುವ ಉತ್ತರ, ನಾವು ಮಾಡಿರುವ ಲೆಕ್ಕ ಸರಿಯಾಗಿದೆ. ವಿದ್ಯಾಶ್ರೀ ಬರ್ಕೊತಿದ್ದೀರಲ್ವಾ? ಮುಂದಿನ ಪ್ರಶ್ನೆಗೆ ಹೋಗೋಣವಾ? ವೆರಿ ಗುಡ್. ಇದರ ಘನಮೂಲ ಕಷ್ಟ ಅಲ್ಲೇನ್ರಿ? ಭಾಳ ಕಷ್ಟ. ಬಂದಿದೆಯಾ? ಅರೇ 3 ಅಂಕೆಗಳನ್ನು ಗುಂಪು ಮಾಡೋಣ. 456ರ ಸಮೀಪ ಇರುವ ಘನಸಂಖ್ಯೆ ಯಾರು? 7. 8 ಆದರೆ 512 ಆಗ್ಬಿಡುತ್ತೆ. 7 ಇರೋದಕ್ಕೆ 343. ಸರಿ, ಇದನ್ನು 7ರ ಘನದಿಂದ ಭಾಗಿಸ್ಬೋದು. ಕೊನೆಯಲ್ಲಿ 3 ಕೊಡುವಂತಹ ಘನ 7ರ ಘನ ತಾನೇ ಮಕ್ಕಳೇ? 343. ಕೊನೆಯಲ್ಲಿ 3ಅನ್ನು ಕೊಡುವಂತಹ ಘನ ಯಾವುದು? 7. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. 3, 5 ಮತ್ತು 0 ಅಂಕೆಗಳಿಂದ ರಚಿಸಬಹುದಾದ 5 ಅಂಕೆಯ ಚಿಕ್ಕ ಸರಿ ಸಂಖ್ಯೆ. ಮೊದಲು ಚಿಕ್ಕದು ಮಾಡಿರಿ, ಆಮೇಲೆ ಸರಿ ಸಂಖ್ಯೆ ಮಾಡಿರಿ, ಸರಿನಾ? 5 ಡ್ಯಾಶ್ 1 2 3 4 5 ಯಾವ್ಯಾವ ಅಂಕೆ ಇದಾವೆ? 3, 5, 0. ಚಿಕ್ಕ ಸಂಖ್ಯೆ ಮಾಡ್ಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದು. 0, 3, 5. 5 ಅಂಕೆ ಮಾಡ್ಬೇಕಂದ್ರೆ ಸರಿ ಪುನರಾವರ್ತಿಸಲೇಬೇಕು. ಚಿಕ್ಕ ಸಂಖ್ಯೆ ಮಾಡ್ಬೇಕಂದ್ರೆ ಯಾವ ಅಂಕೆನ ಪುನರಾವರ್ತಿಸ್ತೀನಿ? ಚಿಕ್ಕ ಅಂಕೆಯನ್ನೇ ಪುನರಾವರ್ತಿಸ್ತೀನಿ. ಆದರೆ ಇದು 2 ಅಂಕೆ ಆಯಿತು, 5 ಅಂಕೆ ಆಗಲಿಲ್ಲ. 0 ಅಲ್ಲದ ಅಂಕೆಯನ್ನು ತಂದುಬಿಟ್ಟು ತಕ್ಷಣ ಇಲ್ಲಿ ಕೂಡಿಸ್ಬಿಡ್ಬೇಕು ನಾವು. ಕೂರಿಸ್ಬಿಡೋಣ. 3 0 ಇಲ್ಲಿ ಬರ್ತವೆ, 5 ಕೊನೆಗೆ ಬರುತ್ತೆ. ಆದರೆ ಚಿಕ್ಕ ಸಂಖ್ಯೆ ಆಯಿತು, 5 ಅಂಕೆ ಚಿಕ್ಕ ಸಂಖ್ಯೆ ಆಯಿತು. ಆದರೆ ಇದು ಸರಿ ಸಂಖ್ಯೆಯೇ ಅಲ್ಲ, ಇದು ಬೆಸ ಸಂಖ್ಯೆ. ಚಂದ್ರು, ಇದು ಬೆಸ ಸಂಖ್ಯೆ. ಅಂದ ಕೂಡಲೇ ಮತ್ತೆ ನಾವು ಒಂದು ಕಡೆಯಿಂದ ಸರಿ ಸಂಖ್ಯೆಯನ್ನು ಹುಡುಕಬೇಕು. ಸರಿ ಸಂಖ್ಯೆ ಸರಿ ಇರುವ ಅಂಕೆ ಸಿಕ್ತಂದ್ರೆ, ಸಮ ಅಂಕೆ ಸಿಕ್ತಂದ್ರೆ ಅದನ್ನು ಬೆಸ ಅಂಕೆ ಜೊತೆಗೆ ಸ್ಥಾನ ಪಲ್ಲಟ ಈ ಥರ ಮಾಡಿಬಿಡ್ಬೇಕು. ಏನು ಬರ್ತದೆ ಅವಾಗ? 5 0. ಉತ್ತರ ಗೊತ್ತಾಯ್ತಾ ಮಕ್ಕಳೇ? ಆಪ್ಷನ್ ಸಿ. ನೋಡ್ರಿ, ಫಸ್ಟ್ ಆಪ್ಷನ್ ಏನಿದೆ ನೋಡ್ರಿ, ಫಸ್ಟ್ ಸ್ಟೆಪ್ ಇದೆ. ಸೆಕೆಂಡ್ ಆಪ್ಷನ್ ಏನಿದೆ ನೋಡ್ರಿ, ಸೆಕೆಂಡ್ ಸ್ಟೆಪ್ಪೇ ಇದೆ. ಥರ್ಡ್ ಆಪ್ಷನ್ ಸಿ ಇದೆ. ಫೋರ್ತ್ ಆಪ್ಷನ್ ಎಕ್ಸ್ಟ್ರಾರ್ಡಿನರಿ ಪೀಪಲ್ಗೆ, ಅತಿ ಬುದ್ಧಿವಂತರಿಗೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಮೊದಲ 2 ಅವಿಭಾಜ್ಯ ಸಂಖ್ಯೆಗಳ ವರ್ಗಗಳ ಮೊತ್ತ. ವಾವ್, ಮೊದಲ 2 ಅವಿಭಾಜ್ಯ ಸಂಖ್ಯೆ ಅವು 2, 3. ಅವುಗಳ ವರ್ಗಗಳ ಮೊತ್ತ. ಫ್ಯಾಂಟಾಸ್ಟಿಕ್. 4 + 9 ಎಷ್ಟು ರೀ? 13. ಅಷ್ಟೇ ಕಣ್ರಿ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಬಂದಿದೆ ಮಕ್ಕಳೇ? ಮೊದಲ 2 ಅವಿಭಾಜ್ಯ ಸಂಖ್ಯೆಗಳ ವರ್ಗಗಳ ಮೊತ್ತ. 2 + 3 ಎಷ್ಟು? ವಾವ್. 2 3 ಎಷ್ಟು? ವಾವ್. ಇರ್ತಾರೆ ಎಲ್ಲರೂ, ಎಲ್ಲ ಥರದವ್ರು ಇರ್ತಾರೆ. ಹಾಗಾಗಿ ಇನ್ನೊಂದು ಹೇಳಲ್ಲ, 17 ಹೆಂಗೆ ಬಂತಂತ ಹೇಳಲ್ಲ? 2ರ ಘನ ಪ್ಲಸ್ 3ರ ಘನ. ವರ್ಗ ತಾಣಕ್ಕೆ ಹೋಗಿ ನಿದ್ದೆಗಣ್ಣಲು ಕೆಲವರು ಘನಗಳನ್ನ ತೆಗೆದುಬಿಡ್ತಾರೆ. ಅವ್ರಿಗೇನು ಬರ್ತದೆ? 8 + 9 ಅದೆಷ್ಟು ಬರ್ತದೆ? ಅದನ್ನು ಇಟ್ಟಿದ್ದೀವಿ ಒಂದು.
ಓ ಸಾರಿ 27 ಬರುತ್ತಲ್ಲ. ಓ ಸಾರಿ ಒಂದು ಘನ ತೆಗೆದು ಒಂದು ವರ್ಗ ತೆಗೆದುಬಿಟ್ರೆ ಬಂದ್ಬಿಡುತ್ತೆ. 8 + 9 17. ಹಾಂ ತೇಜಸ್ ಮಾಡಿದ್ದೀರಾ ಅದನ್ನೇ? 13 ಹಾಕಿದ್ದೀರಾ? ಒಳ್ಳೆಯದು. ಮುಂದಿನ ಪ್ರಶ್ನೆ, ಇದರ ವರ್ಗಮೂಲ ಏನು ಬರುತ್ತೆ? ಕಷ್ಟ ಇದೆಯಲ್ವ ಮಕ್ಕಳು, ಎಷ್ಟು ಉದ್ದ ಇದೆಯಲ್ವ ಲೆಕ್ಕ, ಭವ್ಯ ಆಗ್ಬಿಡುತ್ತೆ, ರೈಟ್? ಇದರ ವರ್ಗಮೂಲ ಏನು ಬರುತ್ತೆ ಮಕ್ಕಳೇ ನೋಡಿ, 2 × 2 × 3 × 3 × 5 × 5 × 7 × 7. ಜೋಡಿ ಒಬ್ಬೊಬ್ಬರು ಹೊರಗೆ ಬರಬೇಕು, ನೋಡಿ. ವಾವ್, ಹಾಡೇ ಆಯ್ತಲ್ಲ. 2 3 5 7 ಎಲ್ಲ ಅವಿಭಾಜ್ಯ ಸಂಖ್ಯೆಗಳಿದಾವಲ್ರಿ. ಅವ್ರು ಬಹುಶಃ ಅವಿಭಾಜ್ಯ ಅಪವರ್ತನೀಕರಣ ಮಾಡೇ ಬರ್ದಿದ್ದಾರೆ. 2 3 6 0 ಬರಂಗ್. ಯಾರು ಹೇಳಿದ್ದು? ಯಾರದು ಹೇಳಿದ್ದು? ಬಹಳ ಒಳ್ಳೆ ಮಾತು ಹೇಳ್ತಮ್ಮ, ಕರೆಕ್ಟ್ ಹೇಳಿದೀವಿ. ಬುದ್ಧಿವಂತರ ಲಕ್ಷಣ ಅದು. ಗುಣಾಕಾರ ಇದ್ದಾಗ 0 ಬರಂಗೆ ಗುಣಿಸ್ಕೊಳೋದು ಭಾಳ ಒಳ್ಳೇದು. 2 5 10, 3 7 21, 21 10 ಎಷ್ಟು ಸುಲಭ ಆಯ್ತು ನೋಡ್ರಿ ಇವಾಗ. ವೆರಿ ಗುಡ್. ಕರೆಕ್ಟ್ ಆನ್ಸರ್. 0 ಬರೋ ರೀತಿ ಗುಣಿಸ್ಕೊಂಡ್ರೆ ಈ ಥರ ಈಸಿ ಆಗುತ್ತೆ. ಭಾಳ ಒಳ್ಳೇದದು ವಿಚಾರ. ಗುಡ್, ಒಳ್ಳೆ ಟೆಕ್ನಿಕ್ ಅವು. ಮುಂದೆ ದೊಡ್ಡರಾಗ್ತಾ PUC ಆ ಥರ ಬಳಸ್ತೀರ ನೀವೇ. ಈ ಕಲ್ತ್ರೆ ಅಲ್ಲಿ ಬಳಸ್ತೀರಿ, ಕಲಿಲ್ಲ ಅಂದ್ರೆ ಅಲ್ಲಿ ಕಷ್ಟ ಆಗುತ್ತೆ. ಮುಂದಿನ ಪ್ರಶ್ನೆ, ಯಾಕಪ್ಪ 10ನೇ ಕ್ಲಾಸ್ ಆದಮೇಲೆ ದನ ಕಾಯಕ್ಕೆ ಹೋಗ್ತೀರಾ? ಏನು ಪ್ಲ್ಯಾನ್ಸ್ ಇದ್ದಾವೆ? ಎಳ್ನೀರು ಮಾರಬೇಕಾ? ಇಲ್ಲ, ಅಲ್ಲಿ ಸ್ವಲ್ಪ ಜಾಸ್ತಿ ಆಗ್ತದೆ ಅಷ್ಟೇ. ಇಲ್ಲಿ ಟೆಕ್ನಿಕ್ಸ್ ಇಲ್ಲಿ ಕಲಿತೀರಿ, ಅಲ್ಲಿ ಇನ್ನೂ ಸ್ವಲ್ಪ ದೊಡ್ಡ ಬರ್ತಾವೆ. ಯಾವುದೂ ಉದ್ದ ಅಲ್ಲ, ಕಲ್ತ್ರೆ ಎಲ್ಲದು ಸುಲಭ ಆಯಿತಾ. 71ರಿಂದ 80ರವರೆಗೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದ್ದಾವೆ? ಯಾವ್ಯಾವು ಹೇಳ್ಬೇಕು ನೀವು ನನಗೆ? 3 ಇದಾವಲ್ವಾ? ಆಪ್ಷನ್ ಎ 71 ಸೇರಿ 71 ಸೇರಿ ಹೇಳ್ಬೇಕು. 71 ಸೇರಿ ಹೇಳ್ಬೇಕು. ಹೌದು. ಪ್ರಶ್ನೆ ಈ ಥರ ಕೇಳ್ಬೋದು ತೇಜಸ್. 71 ಮತ್ತು 80ರ ನಡುವೆ ಅಂದರೆ 71 ಬಿಡ್ಬೇಕು. ಅವಾಗ ಅದ್ರ ನಡುವೆ ಕೇಳ್ಯಾರಿಲ್ಲ, ಹೌದಿಲ್ಲ? 71 ಮತ್ತು 80ರ ನಡುವೆ ಅಂದರೆ 71 ಬಿಡಬೇಕು, 80 ಬಿಡಬೇಕು. ಅಕಸ್ಮಾತ್ ಈ ಥರ ಕೇಳಿದ್ರೆ 71ರಿಂದ 80ರವರೆಗೆ ಅವೆರಡೂ ಸೇರ್ತದೆ. ಅವಾಗ ಎರಡು ಸೇರಿ ಹೇಳಬೇಕು. 71ರಿಂದ 80ರ ನಡುವೆ ಅಂದರೆ ಇದನ್ನು ಬಿಡಬೇಕು, ಇದ್ರ ನಡುವೆ ಏನಿದೆ ಅವನು ಹುಡುಕಬೇಕು. ಅರ್ಥ ಆಯ್ತಾ? 71 ಮತ್ತು 80ರ 71ರಿಂದ ಮತ್ತು 80ರವರೆಗೆ ಅಂದರೆ ಎರಡನ್ನೂ ಸೇರಿಸಿ ಹೇಳಬೇಕು. ಕ್ಷಮಿಸಿ, 80ರವರೆಗೆ ಅಂದರೆ ಎರಡನ್ನೂ ಸೇರಿಸಿ ಹೇಳಬೇಕು. ಪ್ರಶ್ನೆ ಕೇಳೋದ್ರಲ್ಲಿ ಇದೆ ನೋಡ್ರಿ, ಪದಗಳ ಬದಲಾವಣೆ ಆದರೆ ಅದು ಅರ್ಥನೇ ಬೇರೆ ಆಗ್ತದೆ. ರವಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊನೆಯ ಪ್ರಶ್ನೆ, 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಮತ್ತು 3 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಮತ್ತು 3 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. 2 ಅಂಕಿಯ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ ಕಂಠಪಾಠ ಆಗಿರ್ಬೇಕು ಮಕ್ಕಳು, ಇವೆಲ್ಲ ಗೊತ್ತಿರಬೇಕು. 3 ಅಂಕಿಯ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ, ಅವುಗಳ ಮೊತ್ತ ಟಡಾ, ಆಪ್ಷನ್ ಬಿ. ಥ್ಯಾಂಕ್ ಯು, ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮಕ್ಕಳೇ, ಸ್ವಾಗತ ಆಗಿತ್ತ ನಮ್ಮ ಕಿರು ಪರೀಕ್ಷೆ. ಫ್ಯಾಂಟಾಸ್ಟಿಕ್. ಇಷ್ಟು ಚರ್ಚೆಯೊಂದಿಗೆ ನಮ್ಮ ಕಿರು ಪರೀಕ್ಷೆ 5ರ ವಿವರಣೆಯನ್ನು ಇಲ್ಲಿಗೆ ಮುಗಿಸ್ತಿದ್ವಿ. ಮುಂದಿನ ತರಗತಿಯಲ್ಲಿ ಕಿರು ಪರೀಕ್ಷೆ 6ರ ವಿವರಣೆಯೊಂದಿಗೆ ನಿಮ್ಮನ್ನು ನಾನು ಕಾಣಬಯಸ್ತೀನಿ. ಅಲ್ಲಿವರೆಗೂ ನಿಮ್ಮ ಅಭ್ಯಾಸ ನಿರಂತರವಾಗಿರಲಿ ಅಂತ ಹೇಳ್ತೇವೆ. ಇವತ್ತಿನ ತರಗತಿಯಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ECPC ಕ್ಲಾಸಸ್.